ಈಗ ಎಲ್ಲ ಶಾಪಲ್ಲೂ ನೀವೆಲ್ಲೇ ಹೋಗಿ ವಿಚಾರಿಸಿದ್ರು 1 ತಿಂಗಳದ್ದು ಆ್ಯಡ್ ಮಾಡ್ತಾರೆ. 1 ತಿಂಗಳದ್ದು ಆ್ಯಡ್ ಮಾಡ್ತಾರೆ. ಮಾಮೂಲಿ ವೇಸ್ಟೇಜ್ ಕೂಲಿ ಎಲ್ಲ ಆಗೇ ಇರ್ತದೆ. ಸೊ ಹಂಗಾಗಿ ನಾನು 3 ತಿಂಗಳದ್ದು ಆ್ಯಡ್ ಮಾಡ್ತಿದ್ದೀನಿ. ಯಾರಿಗೇನು ತೊಂದರೆ ಇಲ್ಲ. 1 ತಿಂಗಳದ್ದು ಮಾತ್ರ ನಾವೇ ಕಡಿಮೆ ಮಾಡಿ 3 ತಿಂಗಳದ್ದು ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಈ ಒಂದು 8 ತಿಂಗಳಲ್ಲಿ ನನ್ನ ಮೊದಲನೇ ವಿಡಿಯೋ ಮಾಡಿದ್ದು ನಾನು ಬಂದು ಸಿಲ್ವರ್ ಚೀಟಿ, ಸಿಲ್ವರ್ದು ಅಂದ್ಬಿಟ್ಟು. ಇವತ್ತು ಮತ್ತೆ ಆ ವಿಡಿಯೋನ ರಿವೈಂಡ್ ಮಾಡ್ತಾ ಇದ್ದೀನಿ. ಅಂದರೆ ನೋಡಿ, ಈ ಒಂದು 8 ತಿಂಗಳಿಂದ ಫಸ್ಟ್ ವಿಡಿಯೋ ಆಗಿರುತ್ತೆ ನನ್ನ ವಿಡಿಯೋದಲ್ಲಿ. ಅದರಲ್ಲಿ ನಾನು ಎಷ್ಟೆಷ್ಟು ಜನ ಯಾವ್ಯಾವ ವರ್ಷ ಮಾಡೋದು ಬಂದರು ಅಂತ ನಾನು ಹೇಳಿದ್ದೆ. ಇದು 5 ವರ್ಷ ಕಂಪ್ಲೀಟ್ ಮಾಡಿ ಈಗ 6ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈಗ 5ನೇ ವರ್ಷದಲ್ಲಿ ಕಟ್ಟಿರೋ ಜನಕ್ಕೆ ನಾವು ಈಗ ನೆಕ್ಸ್ಟ್ ಮಂತು 15ನೇ ತಾರೀಕಿಂದ ವರಮಹಾಲಕ್ಷ್ಮಿ 7ನೇ ತಾರೀಕು ಅಂದರೆ 15ರಿಂದ 7ನೇ ತಾರೀಕು ಒಳಗಡೆ 900 ಜನಕ್ಕೂ ಕೂಡ ನಾನು ಸಿಲ್ವರ್ ಕೊಡಬೇಕು. ಅದಕ್ಕೆ ಮೊದಲನಾಗಿ ಆ ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ತುಂಬ ಧನ್ಯವಾದ ಹೇಳಬೇಕು. ಅದೇ ರೀತಿ ಪ್ರೋತ್ಸಾಹ ಮಾಡಿರೋ ನಿಮಗೂ ಕೂಡ ಹೇಳಬೇಕು. ಯಾಕಂದರೆ 45 kg ಬೆಳ್ಳಿ ಪರ್ಚೇಸ್ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನೀವು ನನಗೆ ಸಹಾಯ ಮಾಡಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ. ಅದೇ ರೀತಿ ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟು ನಾವೀಗ ವರಮಹಾಲಕ್ಷ್ಮಿಲಿ ನಾವು ಎಷ್ಟು ಜನಕ್ಕೆ ಹೇಗೆ ಕೊಡ್ತಾ ಇದ್ದೀವಿ, ಏನು ಐಟಮ್ಸ್ ಕೊಡ್ತಾ ಇದ್ದೀವಿ ಅಂತ ಫುಲ್ಲು ವೀಡಿಯೋಸ್ ಎಲ್ಲ ಬರ್ತಿದೆ. ಯಾರು ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇರಿ. ಈಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಈಗ ವರಮಹಾಲಕ್ಷ್ಮಿ ಸ್ಕೀಮ್ ಅಂದರೆ ಏನು? ನನ್ನ ವಿಡಿಯೋ ನೋಡ್ತಾ ಇದ್ದವ್ರು ನೀವು ಅನ್ಕೋಬೋದು, ಏನಪ್ಪ ಇವ್ರು ಹಿಂಗೆ ಹೇಳ್ತಾವ್ರೆ, ಇದೆಲ್ಲ ಏನಿರ್ಬೋದು ಅಂತ. ಬಟ್ ವರಮಹಾಲಕ್ಷ್ಮಿ ಸ್ಕೀಮ್ ಅಂದರೆ 12ರಿಂದ 12 ತಿಂಗಳಿಗೆ ಒಂದು ವರ್ಷಕ್ಕೆ ನಾವು ಒಂದು ಅಮೌಂಟ್ ತಗೋತೀವಿ ಫ್ರೆಂಡ್ಸ್. ಅಂದರೆ ಅವರ ಶಕ್ತಿ ಅನುಸಾರ 1,000, 2,000 ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಜನ ದುಡ್ಡು ಕಟ್ಟಿರ್ತಾರೆ. ಬಟ್ ಅದೇ ರೀತಿ ನಾವು ಪ್ರಾಮಾಣಿಕವಾಗಿ 5 ವರ್ಷ ಕಂಪ್ಲೀಟ್ ಮಾಡಿ ಈಗ 6ನೇ ವರ್ಷಕ್ಕೆ ಸಂತೋಷವಾಗಿ ಕಾಲಿಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕಂದರೆ ಈ ಒಂದು ಜನ 12,000 ನೀವು ಕಟ್ಟಿರ್ತೀರ, 1,000 ರೂಪಾಯಿ ಅಂತೆ 12,000 ರೂಪಾಯಿ ನೀವು ಕಟ್ಟಿರ್ತೀರ. ನಾನು 4,000 ಆ್ಯಡ್ ಮಾಡಿ 16,000 ಬೆಲೆಯ ಬೆಳ್ಳಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕ್ಯಾಶ್ ಬ್ಯಾಕ್ ಕೊಡ್ತಾ ಇಲ್ಲ, ಮತ್ತು ಚಿನ್ನ ಕೊಡ್ತಾ ಇಲ್ಲ, ಮತ್ತು ರಿಟರ್ನ್ ಅಮೌಂಟ್ ಕೊಡ್ತಾ ಇಲ್ಲ. ನೀವೇನು ಕಟ್ಟಿದಿರೋ ತೊಗೊಂಡೋಗಿ ಅಂತ ಕೊಡ್ತಿಲ್ಲ. ನೀವು ಕಟ್ಟಿರೋ ದುಡ್ಡಿಗೆ 4 ತಿಂಗಳದ್ದು ಆ್ಯಡ್ ಮಾಡಿ 16,000 ರೂಪಾಯಿ ಬೆಳ್ಳಿ ಕೊಡ್ತಾ ಇದ್ದೀನಿ. ಇವತ್ತು ನೀವೆಲ್ಲೇ ಹೋಗಿ ಕೇಳ್ಕೊಬೋದು, ನೀವು 12,000 ರೂಪಾಯಿ ನೀವು ಕಟ್ಟಿದ್ದೀರಾ, 4,000 ರೂಪಾಯಿ ಬಡ್ಡಿ ಯಾರು ಕೊಡ್ತಾರೆ? ಯಾರೂ ಕೊಟ್ಟಿಲ್ಲ. ಬಟ್ ನಾನು ಕೊಡ್ತಾ ಇದ್ದೀನಿ. ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮಿಂದ ನನಗೂ ಹೆಲ್ಪ್ ಆಗಿದೆ, ನನ್ನಿಂದ ಆ ದುಡ್ಡಿಗೂ ಏನು ಮಾಡಬೇಕು ಅದನ್ನು ಬೆಳೆದಿದೆ. ದೇವರ ಆಶೀರ್ವಾದದಿಂದ ನಡೀತಾ ಇದೆ. ಇಲ್ಲಿವರೆಗೂ 5 ವರ್ಷ ಕಂಪ್ಲೀಟ್ ಮಾಡಿ ಈಗ ಮತ್ತೆ 6ನೇ ವರ್ಷಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕಂದರೆ ಈಗ ನಾವು ಎಷ್ಟು ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವತ್ತು 850-900 ಜನ ನನಗೆ ಕೊಡಬೇಕು. ನೆಕ್ಸ್ಟ್ ಈಗ ಮತ್ತೆ ವರಮಹಾಲಕ್ಷ್ಮಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ 1ನೇ ತಾರೀಕಿಂದ 10ನೇ ತಾರೀಕೊಳಗೆ ಹೊಸ ಅಡ್ಮಿಷನ್ ತಗೋತಾ ಇದ್ದೀವಿ. ಹೊಸ ಕಸ್ಟಮರ್ ಯಾರ್ಯಾರು ಬರ್ತಾರೆ ಅವ್ರನ್ನ ನಾವು ಎಂಟ್ರಿ ತಗೋತಾ ಇದ್ದೀವಿ. ಅದಕ್ಕೋಸ್ಕರ ಫಸ್ಟು ಒಂದು ವಿಡಿಯೋನ ನಾನು ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸುಮಾರು ಜನ ವಿಡಿಯೋ ನೀವು ಕೇಳ್ಬೋದು, ಏನಪ್ಪ ಇದೆಲ್ಲ ವರಮಹಾಲಕ್ಷ್ಮಿ ಸ್ಕೀಮ್ ಅಂದರೆ ಏನು ಹಿಂಗೆ ಮಾಡ್ತಾರೆ, ಅದನ್ನೇನು ಏನು ಮಾಡ್ತಾರೆ, ನಮಗೇನು ಕೊಡ್ತಾರೆ ಅಂತ. ಪ್ರತಿಯೊಂದು ವರ್ಷದಲ್ಲೂ ಕೂಡ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ನಾನು ಹಂಗೆ ಕೊಟ್ಟಿದ್ದೀನಿ, ಮಾಡಿರೋ ಕೆಲಸನ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಯಸ್ಸಿಗೆ ಅಷ್ಟು ಜನ ಈಗ ನಮ್ಮ ಆಫ್ಲೈನಲ್ಲಿ ಪ್ರತಿಯೊಂದು ಮನೆಯಲ್ಲೂ ನನಗೆ ಗೊತ್ತಂಗೆ ಆಲ್ಮೋಸ್ಟ್ ಲಲಿತಾ ನಿಮ್ಮ ಮನೆ ನೀನು ಕೊಟ್ಟಿದ್ದ ಚೀಟಿ ಐಟಮ್ಸ್ ನನ್ನ ಮನೇಲೈತೆ. ಇವತ್ತು ನಾವು ನನ್ನ ಜೊತೆ 5 ವರ್ಷದಲ್ಲಿ ಮಾಡಿರೋರು ಇವತ್ತು ಮನೆ ಯಾರೋ ಹೇಳ್ತಾಯಿದ್ರು 4.5 kg ಬೆಳ್ಳಿ ಅದೇ, ನಾನು 59,000ದಲ್ಲಿ ನಿನ್ನ ಹತ್ರ ಜಾಯ್ನ್ ಆಗಿದ್ದೆ. ಇವತ್ತು ನಾನು ಮಾರಿದ್ರು 4.5 ಲಕ್ಷ ದುಡ್ಡು ಬರ್ತೈತೆ. ಅಷ್ಟು ಮಟ್ಟಿಗೆ ನಾವು ತೊಗೊಂಡಿದ್ದೀನಿ. ನಾನು ಹೆಂಗೆ ತೊಗೊಂಡು ಅಂತ ಗೊತ್ತಿಲ್ಲ, ಒಂದು ಕಷ್ಟಕ್ಕಾಯಿತು ಅನ್ನೋ ಥರ ಆಲ್ಮೋಸ್ಟ್ ನಮ್ಮ ಸರೌಂಡಿಂಗ್ ಪೂರ್ತಿ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಇನ್ನು ಮುಂದೆ ಯಾರ್ಯಾರು ಆನ್ಲೈನಲ್ಲಿ ಗೊತ್ತಿಲ್ಲದಿರೋ ಸುಮಾರು ಜನ ಬರ್ತೀರ. ಯಾಕಂದರೆ ಗೊತ್ತಿಲ್ಲದೇ ಈಗ ನನ್ನ ಒಂದು ಓನ್ ಬಿಸ್ನೆಸ್ಸಲ್ಲಿ ಅರುಷ್ ಟ್ರೇಡಿಂಗ್ ಅನ್ನೋದೊಂದು ಗೋಲ್ಡ್ ಬಿಸ್ನೆಸ್ ಮಾಡ್ತೀವಿ. ಅದರಲ್ಲೂ ಕೂಡ 1000 ಜನ ಇದ್ದೀರಾ. ಅವರು ಕೂಡ ಪ್ರಾಮಾಣಿಕವಾಗಿ ನಾನು ಏನು ಮಾಡಬೇಕು ಖಂಡಿತ ಮಾಡೇ ಮಾಡ್ತೀವಿ. ಈಗ ಆಲ್ರೆಡಿ ಆ ಸ್ಕೀಮ್ ಬಂದು 10 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈಗ ಈ ವರಮಹಾಲಕ್ಷ್ಮಿನ ನಾವು 5ನೇ ವರ್ಷದ್ದು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಈ ಒಂದು ಸ್ಮಾಲ್ ವಿಡಿಯೋನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಈ ಒಂದು ವರಮಹಾಲಕ್ಷ್ಮಿ ಸ್ಕೀಮ್ ಬಂದು ನಾಳೆ 15ನೇ ತಾರೀಕಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೊಸ ಅಡ್ಮಿಷನ್ ತಗೊಳ್ಳೋದ್ರಿಂದ ಯಾರಿಗಾದರೂ ಬೇಕಾದರೆ
ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ಯಾಕಂದರೆ ಇದು ಬಂದು ಲಿಮಿಟೆಡ್ ಸೀಟ್ಸ್ ಫ್ರೆಂಡ್ಸ್. ಯಾಕಂದರೆ ಈಗ ಆಲ್ರೆಡಿ ನನಗೆ 800-900 ಜನ ಕವರ್ ಆಗಿರೋದ್ರಿಂದ ಮಿನಿಮಮ್ 1000 ಅನ್ಕೋತೀವಿ. ಮಿನಿಮಮ್ 1000 ಆದರೆ ಸಾಕು, ಅದಕ್ಕಿಂತ ಹೆವಿ ತಗೊಳ್ಳಲ್ಲ. ಯಾರ್ಯಾರು ಎಕ್ಸಿಟ್ ಆಯ್ತೀರಾ, ಯಾರ್ಯಾರು ಜಾಯ್ನ್ ಆಯ್ತೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದೇನಂದರೆ 99% ನೀವು ಯಾರು ಏನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆ ಥರ ಸಿಲ್ವರ್ ನಾನು ಕೊಡ್ತೀನಿ. ಕೊಡ್ತೀನಿ. ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗಿದೆ, ಇನ್ನು ರಿಸೀವ್ ಮಾಡ್ಕೊಳ್ಳೋದು ಒಂದೇ ಬ್ಯಾಲೆನ್ಸ್ ಇರೋದು. ಸೊ ಹಂಗಾಗಿ ಮುಂಚಾಗೆ ಒಂದು ವಿಡಿಯೋನ ಎಲ್ಲರಿಗೂ ಗಮನಕ್ಕೆ ಬರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ಈಗ ಇದರಲ್ಲಿ ನೀವು ಕೇಳ್ಬೋದು ಬೆಳ್ಳಿ ಯಾವ್ಯಾವ ಥರ ಕೊಡ್ತೀರಾ, 4000 ನೀವು ಹೇಗೆ ಸೇರಿಸ್ಕೊಡ್ತೀರಾ ಅಂತ. ನೋಡಿ ಫ್ರೆಂಡ್ಸ್, ಇದರಲ್ಲಿ 3 ಥರ ನಾನು ಸಿಲ್ವರ್ ಕೊಡ್ತೀನಿ. ಒಂದು ನಾನು 4000 ಸೇರಿಸ್ಕೊಡೋದ್ರಿಂದ 3 ಥರ ಸಿಲ್ವರ್ ಕೊಡ್ತೀನಿ. ಒಂದು 78 ಟಚ್ ಕೊಡ್ತೀನಿ. ಯಾವುದೇ ಥರದ್ದು ನಾನು ಬಿಲ್ ಆಗಲಿ ಮತ್ತು GST ಆಗಲಿ ಆ್ಯಡ್ ಮಾಡಲ್ಲ. ಯಾಕಂದರೆ 78 ಟಚ್ ಕೊಡೋದ್ರಿಂದ ನನಗೂ ಕೂಡ ಅಂಗಡಿಲಿ ಸ್ವಲ್ಪ ಡಿಸ್ಕೌಂಟ್ ಬರುತ್ತೆ. ಮತ್ತು ನಾವು ಬಿಲ್ ಹಾಕಲ್ಲ, ನಾವು GST ತೋರಿಸಲ್ಲ, ಬಿಲ್ ಹಾಕಲ್ಲ, ಮತ್ತು ಅಕೌಂಟ್ ಟ್ರಾನ್ಸ್ಫರ್ ಮಾಡಲ್ಲ. ಕ್ಯಾಶ್ ಮುಖಾಂತರ ಕೊಟ್ಟಾಗ ನನಗೆ ಈಗ ಸುಮಾರು 9000 ಜನ ಅಂತ ನೀವೇ ಅಂದ್ಕೊಳ್ಳಿ, 900 ಜನ ಅಂತ ತುಂಬ 4-5 ಲಕ್ಷ 6 ಲಕ್ಷ ನಾನು ಗೌರ್ಮೆಂಟ್ ಕಟ್ಟೋ ದುಡ್ಡು, ಆಮೇಲೆ ಬೇರೆ ಉಳಿಸೋ ದುಡ್ಡು ಉಳಿಯುತ್ತೆ. ಹಂಗಾಗಿ ನಾನು 4000 ರೂಪಾಯಿ ಆ್ಯಡ್ ಮಾಡಿ ಕೊಡ್ತೀನಿ. ಇನ್ನೂ ಒಂದು ಕ್ಯಾಟಗರಿ ಜನ ಬರ್ತಾರೆ, ಈಗ 912 ಕೇಳ್ತಾರೆ. 912ದಲ್ಲಿ ಕೇಳ್ತಾರೆ ನಮಗೆ ಬಿಲ್ ಬೇಕು, 912ನೇ ಕೊಡಿ ಅಂದಾಗ ಖಂಡಿತ ಕೊಡ್ತೀವಿ, 912ನೇ ಕೊಡ್ತೀವಿ. ಬಟ್ GST ಬಿಲ್ ನೀವೇ ಕಟ್ಟಬೇಕು. ಯಾಕಂದರೆ GST ಬಿಲ್ ಅಂತ ನಾನು ಕೊಟ್ಟಾಗ ಅಂಗಡಿಯವನು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಲ್ಲ, ಎಲ್ಲ ಏನಿರ್ತೋ ಲೀಗಲ್ಲಾಗಿ ಹೋಗುತ್ತೆ. GST ಬಿಲ್ ಕಟ್ಟಬೇಕು. GST ಬಿಲ್ ಬೇಕು ಅಂದರೂ 92 ತಗೋಬೋದು. ಇನ್ನು 80 ಟಚ್ಚೂ ಕೂಡ ಅಷ್ಟೇನೆ. 80 ಏನಪ್ಪ ಆಗುತ್ತೆ ಅಂದರೆ 80-90 ಯಾರು ತಗೋತಾರೋ ಅವ್ರಿಗೆ GST ಬಿಲ್ ಕಟ್ಟಬೇಕು. ನಾವು ಅವಾಗ ಬಿಲ್ ತೆಗಿತೀವಿ ನಮ್ಮ ಅಂಗಡಿಯಿಂದ. ನಮ್ಮದು GST ಬಿಲ್ ಇರೋದ್ರೆ ಬಿಲ್ ಕೊಟ್ಟಾಗ 4 ತಿಂಗಳದೇ ಸೇರಿಸ್ತೀವಿ. ಬಟ್ ಒಂದು ಮಿನಿಮಮ್ ಅಲ್ಲಿ ಒಂದು 700-800 ರೂಪಾಯಿ GST ಕಟ್ಟಬೇಕು. ಯಾರು ನಾವು GST ಕಟ್ಟಲ್ಲ, 78 ಬೆಳ್ಳಿ ಪ್ಯೂರ್ ಆಗಿದೆ, ನಮ್ಗೆ ಇದೇ ಸಾಕು, ನಮಗೆ ಲೇಬಲ್ ಏನು ಬೇಕಾಗಿಲ್ಲ, ನಿಮ್ಮ ಮೇಲೆ ನಂಬಿಕೆ ಐತೆ ಅನ್ನೋರು ಸುಮಾರು ಜನ 5 ವರ್ಷದಿಂದ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಆದರೆ ಈ ಸರಿ ನಾವೇನು ಮಾಡಿದ್ದೀವಿ ಅಂದರೆ ಆನ್ಲೈನಲ್ಲಿ ಬರೋದ್ರಿಂದ ಜನಕ್ಕೆ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲೇಬಲ್ ಸಮೇತ ಬಿಲ್ ಸಮೇತ ನಾವು ಇಶ್ಯೂ ಮಾಡ್ತಾಯಿದ್ದೀವಿ. ಇಶ್ಯೂ ಮಾಡೋದ್ರಿಂದ ಒಂದೇ ಒಂದು ಕರೆಕ್ಷನ್ ಏನು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಅಂದರೆ, ಇಷ್ಟು ದಿನ ನಾವು 4 ತಿಂಗಳು ಸೇರಿಸ್ಕೊಡ್ತಾ ಇದ್ದೋ, ಕ್ಯಾಶ್ ಬ್ಯಾಕ್ ಕೊಡ್ತಾ ಇರಲಿಲ್ಲ, ಓನ್ಲಿ ಬೆಳ್ಳಿ ತೊಗೋಬೇಕಾಗಿತ್ತು ಅನ್ನೋದಿತ್ತು. ಈಗೇನು ಮಾಡ್ತಾಯಿದ್ದೀವಿ ಅಂದರೆ ಆನ್ಲೈನು ಆಫ್ಲೈನು ಬಂದಿರೋದ್ರಿಂದ ಜನಗಳು ಜಾಸ್ತಿ ಆಗಿರೋದ್ರಿಂದ ಮತ್ತು ನಮಗೂ ಕೂಡ ಬಿಲ್ಗಳು ಜಾಸ್ತಿ ಆಗಿರೋದ್ರಿಂದ ನಾವು 3 ತಿಂಗಳದ್ದು ಆ್ಯಡ್ ಮಾಡ್ತೀವಿ. ನೀವು 12,000 ಕಟ್ಟಿರ್ತೀರ, ನಾವು 3,000 ಸೇರಿಸಿ 15,000 ರೂಪಾಯಿ ಬೆಳ್ಳಿ ಕೊಡ್ತೀವಿ. ನಮಗೆ ಕ್ಯಾಶ್ ಬ್ಯಾಕ್ ಬೇಕು, ನಮ್ಗೆ ಬೆಳ್ಳಿ ಬೇಡ ಏನು ಬೇಡ ಅಂದರೆ 1,500 ರೂಪಾಯಿ ದುಡ್ಡು ಕೊಡ್ತೀವಿ. ಅಲ್ಲಿಗೆ ನೀವು 12,000 ಕಟ್ಟಿರ್ತೀರ, 1,500 ರೂಪಾಯಿ ಸೇರಿಸಿ 13,500 ರೂಪಾಯಿ ಕ್ಯಾಶ್ ಕೊಡ್ತೀವಿ, ಬೆಳ್ಳಿ ಕೊಡೋದಿಲ್ಲ. ನಾವು ಬೆಳ್ಳಿ ತಗೋತೀವಿ ಅಂದರೆ 3 ತಿಂಗಳು ಸೇರಿಸಿ 15,000 ರೂಪಾಯಿ ಬೆಳ್ಳಿ ಕೊಡ್ತೀವಿ. ಈಗ ಎಲ್ಲ ಶಾಪಲ್ಲೂ ನೀವೆಲ್ಲೇ ಹೋಗಿ ವಿಚಾರಿಸಿದ್ರು 1 ತಿಂಗಳದ್ದು ಆ್ಯಡ್ ಮಾಡ್ತಾರೆ. 1 ತಿಂಗಳದ್ದು ಆ್ಯಡ್ ಮಾಡ್ತಾರೆ. ಮಾಮೂಲಿ ವೇಸ್ಟೇಜ್ ಕೂಲಿ ಎಲ್ಲ ಆಗೇ ಇರ್ತದೆ. ಸೊ ಹಂಗಾಗಿ ನಾನು 3 ತಿಂಗಳದ್ದು ಆ್ಯಡ್ ಮಾಡ್ತಿದ್ದೀನಿ. ಯಾರಿಗೇನು ತೊಂದರೆ ಇಲ್ಲ. 1 ತಿಂಗಳದ್ದು ಮಾತ್ರ ನಾವೇ ಕಡಿಮೆ ಮಾಡಿ 3 ತಿಂಗಳದ್ದು ಆ್ಯಡ್ ಮಾಡಿ ಜನಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ, ಕ್ಲಾರಿಟಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಅದನ್ನು ಕೂಡ ವೀಡಿಯೋಗಳು ನಾವು ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀವಿ, ನಾವು ಏನು ಕೊಡ್ತೀವಿ ಅನ್ನೋ ಮುಂದೆನೂ ತೋರಿಸ್ತೀನಿ. ಈಗ ನಾನು ಇನ್ನೇ ಏನು ಕೊಟ್ಟಿದ್ದೀನಿ ಅನ್ನೋದು ಕೂಡ ವಿಡಿಯೋ ಹಾಕಿರ್ತೀನಿ ಫ್ರೆಂಡ್. ಮತ್ತು ಇನ್ನೇನಪ್ಪ ಅಂದರೆ ವಿಶೇಷವಾಗಿ ಯಾರಾದರೂ ಈ ಅವಕಾಶ ಉಪಯೋಗಿಸ್ಕೊಳ್ಳೋ ಖಂಡಿತ ಉಪಯೋಗಿಸ್ಕೊಳ್ಳಿ. ಜೈನ್ ಆಗಿ ನಿಮಗೆ ಯಾವುದೇ ಥರದಲ್ಲಿ ಪ್ರಾಮಾಣಿಕವಾಗಿ ನಾವು ಕೊಡ್ತೀವಿ. ಯಾವುದೇ ಥರದ ಒಂದು ಪಾಯಿಂಟು ಹೆಚ್ಚಾಗಲ್ಲ, ಕಡಿಮೆನೂ ಆಗಲ್ಲ. ಯಾಕೆ ಅಂತಂದರೆ ನಮ್ಮದು GST ಇರುತ್ತೆ, ಸ್ವಂತ ಮನೆ, ನಾವು ಹಂಗೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ 6 ವರ್ಷದಿಂದ ನಾವು ಇದೇ ಬಿಡದೇ ಇರೋದು 15 ವರ್ಷ, ಮನೆ ಕಟ್ಟಿ 7 ವರ್ಷ, ಸ್ವಂತ ಮನೆ ಸ್ವಂತ ಜಾಗ ಇಟ್ಕೊಂಡು ಬಿಸ್ನೆಸ್ಸಲ್ಲಿ ನಾವು ಬಂದಿದ್ದೀವಿ. ಸುಮಾರು ಜನ ಡೌಟು ಅದು ಇದು ಅಂತೀರ, ಅದೆಲ್ಲ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಮಾಡೋರಿಗೆ ಇವತ್ತು ನಮ್ಗೆ ಇಷ್ಟು ಪ್ರೈಸು ರೈಟ್ ಆಗಿದ್ರು ಕೂಡ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವೇನೇನು ಕೆಲಸ ಮಾಡಿದ್ದೀವಿ ಅಂತ. ನಮ್ಮ ಉದ್ದೇಶ 4 ಜನಕ್ಕೆ ಒಳ್ಳೇದಾಗಬೇಕು. ಜನಕ್ಕೆ ಒಳ್ಳೇದು ಮಾಡಿದ್ರೆ ಆ ಜನದಿಂದ ನಮಗೂ ಒಳ್ಳೇದಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಹಂಗಾಗಿ ಎಲ್ಲರೂ ಈ ವರಮಹಾಲಕ್ಷ್ಮಿ ಚೀಟಿಗೆ ಜಾಯ್ನ್ ಆಗಿ ಏನೇ ಡೌಟು ಇದ್ದರೆ ನನಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ. ಬಟ್ ಆದರೆ ಪ್ರತಿಯೊಬ್ಬರು ಸೇವ್ ಮಾಡಿ. ಇನ್ನೂ ಒಂದು ಏನಪ್ಪ ಅಂದರೆ, ಯಾರಾದರೂ ಬಿಸ್ನೆಸ್ ಮಾಡೋ ಅಂಥವ್ರು ಮಾಡಿ, ತೊಂದರೆ ಇಲ್ಲ. ಬಟ್ ಆದರೆ ಅವ್ರು ಮಾಡ್ತಾವ್ರೆ ಇವ್ರು ಮಾಡ್ತಾರೆ ಅಂತ ಹೋಗಿ ದಯವಿಟ್ಟು ಹಳ್ಳಕ್ಕೆ ಬೀಳಬೇಡಿ. ಇದ್ರ ಬಗ್ಗೆ ತಿಳ್ಕೊಂಡು ಯಾವುದೇ ಬಿಸ್ನೆಸ್ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಏನಿದೆ
ಸತ್ಯ ಏನು ಅಸತ್ಯ ಏನು ಅನ್ನೋ ತಿಳ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಗೊತ್ತಿರೋ ಪ್ರಕಾರ ಒಂದು ಬಿಸ್ನೆಸ್ ನಾನು ಏನೋ ಮಾಡೋಕ್ಕೆ ಶುರು ಹಚ್ಕೊಂಡ್ರೆ ಸುಮಾರು ಜನ ಬರ್ತಾರೆ, ಗೊತ್ತಿರಲ್ಲ, ಮಾಡಲ್ಲ, ಅವ್ರು ಏನೋ ಒಂದು ಮಾಡೋದು, ಏನೋ ಆಗೋದು, ಅಲ್ಲಿ ಅವ್ರ ಹೆಸರು ಕೆಟ್ಟ ಹೆಸರು ಬರೋದು. ಅದ್ರ ಬದಲು ಸ್ವಂತ ಶಕ್ತಿ ಇರೋರು, ಹಣಬಲ ಜನಬಲ ಇರೋರು ಖಂಡಿತ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ. ಬಟ್ ನಾವು ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಯಾವುದೇ ಥರಕ್ಕೂ ಒಂದು ಪಾಯಿಂಟ್ ಅಲ್ಲ, ಒಂದು ನೂಲು ಕೂಡ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಆ ರೀತಿ ನಾನು ಮಾಡಿಕೊಡ್ತೀನಿ. ಯಾಕಂದ್ರೆ ಈಗ ನನಗೆ ಆಲ್ರೆಡಿ 1000 ಜನ ಒಂದು ಬ್ಯಾಚ್ ಇದೆ, ಇನ್ನೊಂದು ಆಫ್ಲೈನು 1000 ಜನ, 2000 ಜನಕ್ಕೆ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಮಾಡಬೇಕಾದ್ರೆ ನಾವೇನು ಜನಕ್ಕೆ ಫಸ್ಟ್ ಮಾಡೋದು ನನ್ನ ಪ್ರಿಫರೆನ್ಸು 80% ನಾವು ಪ್ರಿಪೇರ್ ಜನಕ್ಕೆ ಏನು ಮಾಡಬೇಕು ಅದಕ್ಕೆ ಸೇವ್ ಮಾಡ್ತೀವಿ, ಇನ್ನು 20% ವ್ಯವಹಾರ ಇರ್ತದೆ. ಹಂಗಿರುವಾಗ ಇದೊಂದು ಸ್ಮಾಲ್ ವಿಡಿಯೋ ಮಾಡಬೇಕು, ಇದನ್ನು ನಮ್ಮ ಜನಕ್ಕೆ ತಿಳಿಸ್ಬೇಕು. ಇಲ್ಲಿ ಬಿಸ್ನೆಸ್ ಮಾಡೋರು ಬರ್ತಾರೆ, ಸೇವ್ ಮಾಡೋರು ಬರ್ತಾರೆ, ಎನ್ಕ್ವೈರಿ ಮಾಡೋರು ಬರ್ತಾರೆ, ಕಾಲು ಎಳೆಯೋರು ಬರ್ತಾರೆ, ಮುಂದೆ ನೂಕೋರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ನಾವು ಸರಿಸಮನಾಗಿ ತಗೊಂಡು ನಾವೇನು ಮಾಡ್ತಾ ಇದೀವಿ ಅಂತ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ. ನಾವು ಇದನ್ನು ಸ್ಕೀಮ್ಗೆ ನಾವು ಜಾಯ್ನ್ ಆಗಬೇಕು, ನಮಗೂ ಈ ಥರ ಅವಕಾಶ ಬೇಕು ಅನ್ನೋರು ನಂಬಿಕೆ ಇಟ್ಟು ಜಾಯ್ನ್ ಆಗಿ. ಯಾವುದೇ ಕಾರಣಕ್ಕೂ ಏನೂ ಒಂದು ಚೂರು ಹೆಚ್ಚು ಕಡಿಮೆ ಆಗಲ್ಲ. ಯಾಕಂದರೆ 5 ವರ್ಷ ಕಂಪ್ಲೀಟ್ ಮಾಡಿ 6ನೇ ವರ್ಷಕ್ಕೆ ಆ ತಾಯಿ ನನಗೆ ಆಶೀರ್ವಾದ ಮಾಡಿದ್ರಿಂದ ಇದನ್ನು ನಾನು ಮಾಡಬೇಕು. ನನಗೂ ಅಂದ್ಕೊಂಡ್ರು ನಿನ್ಗೆ ಏನಕ್ಕೆ ಬೇಕಿದೆಲ್ಲ ಆರಾಮಾಗಿರ್ಬೋದಲ್ವ ನೀನು ಅಂತ. ಬಟ್ ಆದರೆ ನನ್ನ ಕಡೆಯಿಂದ ನಾನು ಒಂದು ಸ್ವಂತ ಕೊಡ್ದಿದ್ರು ನನ್ನ ಕಡೆಯಿಂದ ಅವ್ರ ಮನೆಗೆ ತಲುಪಿಸ್ಬೇಕು. ಯಾಕಂದರೆ ಎಷ್ಟೋ ಸರಿ ನಮಗೆ ದುಡ್ಡಿದ್ರು ತೊಗೊಂಬರೋಕ್ಕೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ಇವತ್ತು ಬಂದು ಆ ಜನ ಖುಷಿಯಾಗಿ ನಗ್ನಗ್ತಾ ಬ್ಯಾಗ್ಗಳು ತೊಗೊಂಡೋಗ್ತಿರ್ತಾರಲ್ಲ, ಅದೊಂದು ಏನೋ ನನಗೆ ಕೊಡಬೇಕು ಅನ್ನೋದು ಇಷ್ಟ. ಸೊ ಹಂಗಾಗಿ ಮತ್ತೆ ನಾನು ಅದು ಕಾರ್ಡ್ ಮಾಡ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿಗೆ ಮುಗಿಸ್ತೀವಿ. ಆಗಸ್ಟ್ ತಿಂಗಳಿಂದ ಮತ್ತೆ ರೀಓಪನ್ ಆಗುತ್ತೆ. ಲಿಮಿಟೆಡ್ ಸೀಟ್ ಇರುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ನಮಗೆ ಮುಂಚೆಗೆ ಹೇಳಬೇಕು. ಮುಂದಾಗಿ ಹೇಳಿ ಬುಕ್ಕಿಂಗ್ ತೊಗೊಂಡ್ರೆ ಮಾತ್ರ ನಾವು ತಗೋತೀವಿ. ಸಡನ್ನಾಗಿ ತೊಗೊಂಡ್ರೆ ಯಾಕಂದರೆ ಅದಕ್ಕೊಂದು ಲಿಮಿಟೆಡ್ ಸೀಟ್ಸ್ ಅಂತ ಇರುತ್ತೆ, ಅಷ್ಟು ಮಾತ್ರ ನಾವು ತಗೋತೀವಿ. ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ, ಈ ಒಂದು ವರಮಹಾಲಕ್ಷ್ಮಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ನಗ್ನಗ್ತಾ ಸಂತೋಷವಾಗಿ ಎಲ್ಲರಿಗೂ ನಾನು ಐಟಮ್ಸ್ ನಗ್ನಗ್ತಾ ಕೊಟ್ಟು ಸಂತೋಷವಾಗಿ ಎಲ್ಲರೂ ಅವ್ರ ಮನೆಗೆ ತೊಗೊಂಡು ಹೋಗಲಿ ಅಂತ ಕೇಳ್ತಾ, ಆ ತಾಯಿ ಹತ್ರ ಕೇಳ್ತಾ ಇನ್ನೂ ಹೆಚ್ಚು ಜನ ಬರಲಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.